ಆ ಥರ ನಾನು ವಿಡಿಯೋಗಳನ್ನ ಹಾಕೋದಿಲ್ಲ. ಈ ಥರ ನಿರ್ಧಾರನ ತಗೊಂಡಿರುವಂಥದ್ದು. ನೋಡೋಣ ಏನಾಗುತ್ತೆ ಅಂತ ಹೇಳ್ತಾ, ಯಾವ ಕಡೆಯಿಂದ ನನಗೆ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಅಂತ ಅನ್ನಿಸ್ತಾನೆ ಇಲ್ಲ. ಆದ್ರೂ ಒಂದು ಮನಸ್ಸಲ್ಲಿ ಒಂದು ಗಟ್ಟಿ ನಿರ್ಧಾರ ಅಂತ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹಾಗೆಯೇ ಇದೇ ವಿಡಿಯೋದಲ್ಲೇ ನಾನು ಒಂದು ಚಾಲೆಂಜನ್ನ ತೊಗೋತಾ ಇದ್ದೀನಿ. ಆ ಚಾಲೆಂಜ್ ಏನಪ್ಪ ಎತ್ತ ಅಂತ ಹೇಳಿದ್ರೆ, ನೀವು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂತೆ ವಿಡಿಯೋನ ನೋಡಿ ಗೊತ್ತಾಗುತ್ತೆ ನಿಮಗೇ ಏನು ಚಾಲೆಂಜ್ ಇರ್ಬೋದು ಅಂತ. ಹಾಗೆಯೇ ವಿಡಿಯೋನೂ ಕೂಡ ನಾನು ಇನ್ಮೇಲೆ ಹಾಕೋದಿಲ್ಲ ಅಂತಲೂ ಹೇಳಿದ್ದೀನಿ ಸ್ಟಾರ್ಟಿಂಗೇ. ಏನಕ್ಕೆ, ಏನಾಯಿತು, ಏನು ಚಾಲೆಂಜು ಅಂತ ಕೂಡ ನೀವು ಸ್ಕಿಪ್ ಮಾಡ್ದಂತೆ ನೋಡಿ. ಇವತ್ತು ಬಂದು ಮಾರ್ನಿಂಗೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ತಿಂಡಿಗೆ ಅಂತ ಹೇಳ್ಬಿಟ್ಟು ಪಡ್ಡುನ ಮಾಡ್ತಾಯಿದ್ದೀನಿ. ಪಡ್ಡು ಮತ್ತು ಚಟ್ನಿ ಮಾಡೋಣ ಅಂತ ಹೇಳ್ಬಿಟ್ಟು, ಹುಡುಗರಿಗೆ ಬಾಕ್ಸ್ಗೂ ಕೂಡ ಆಗುತ್ತೆ ಅಂತ ಹೇಳ್ಬಿಟ್ಟು. ಹಾಗೆ ಹಿಂದಿನ ದಿನ ಸ್ವಲ್ಪ ದೋಸೆ ಹಿಟ್ಟೆಲ್ಲ ಉಳಿದಿತ್ತಲ್ಲ, ಹಾಗಾಗಿ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ನಾನು ಈ ರೀತಿ ದೋಸೆ ಹಿಟ್ಟು ಉಳಿದಾಗ ಯಾವಾಗಲೂ ಈ ರೀತಿ ಪಡ್ಡು ಮಾಡ್ತಾಯಿರ್ತೀನಿ. ಸೊ ಹಂಗಾಗಿ ಅವರಿಗೆ ಟಿಫನ್ಗೂ ಕೂಡ ನಮಗೂ ಆಗುತ್ತೆ, ಸೊ ಅವ್ರಿಗೂ ಕೂಡ ಬಾಕ್ಸ್ಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲನೂ ಕೂಡ ಹಚ್ಚಿಟ್ಕೊಂಡಿದ್ದೀನಿ. ಸ್ವಲ್ಪ ಈರುಳ್ಳಿ, ಕರಿಬೇವು, ಮೆಣಸಿನ್ಕಾಯಿ ಮತ್ತು ಕ್ಯಾರೆಟ್ ತುರಿ ಈ ಥರ ಎಲ್ಲ ಕೂಡ ಹಚ್ಚಿಟ್ಕೊಂಡಿದ್ದಾಯಿತು. ಇವಾಗ ಸ್ವಲ್ಪ ಒಗ್ಗರಣೆಗೆ ಹಾಕೊತಾ ಇದ್ದೀನಿ. ಈ ರೀತಿ ಒಗ್ಗರಣೆಲಿ ಸ್ವಲ್ಪ ಕಡಲೆಬೇಳೆ, ಸಾಸಿವೆ, ಹಸಿ ಕರಿಬೇವು, ಸಣ್ಣದಾಗೆ ಹಚ್ಕೊಂಡಿರುವಂಥ ಈರುಳ್ಳಿ ಮತ್ತು ಹಸಿಮೆಣ್ಸಿಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕ್ಯಾರೆಟನ್ನೆಲ್ಲ ಎಣ್ಣೆಲೇ ಚೆನ್ನಾಗಿ ಫ್ರೈ ಮಾಡಿಬಿಟ್ರೆ ಒಂದೊಳ್ಳೆ ಘಮ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಸೊ ಆಮೇಲೆ ನಾವು ಇದನ್ನು ಅಕ್ಕಿ ಹಿಟ್ಟಿಗೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಪಡ್ಡು ಮಾಡ್ಕೋಬೋದು. ಅಥವಾ ಸೇಮ್ ಇದೇ ಥರನೇ ಪಡ್ಡು ಬೇಡ ಅಂತ ಹೇಳಿದ್ರೆ ತವಾ ಮೇಲೆ ನಾವು ಚಿಕ್ಕ ಚಿಕ್ಕದಾಗೆ ಸ್ವಲ್ಪ ಮಸಾಲೆ ದೋಸೆ, ಸೆಟ್ ದೋಸೆ ಎಲ್ಲ ಬರುತ್ತಲ್ಲ, ಅದೇ ರೀತಿ ಕೂಡ ಮಾಡಿಕೊಂಡು ತುಂಬಾ ಚೆನ್ನಾಗಿರುತ್ತೆ. ಮತ್ತು ಹಾಗೆಯೇ ಪಡ್ಡುಗೆ ಕಾಂಬಿನೇಷನ್ ಅಂತ ಹೇಳಿದ್ರೆ ಕೆಂಪು ಚಟ್ನಿ ಅಥವಾ ಗ್ರೀನ್ ಚಟ್ನಿ ಆಗಿರ್ಬೋದು, ಇಲ್ಲ ತುಪ್ಪ ಅಥವಾ ಮೊಸರು, ಈ ರೀತಿ ಏನು ಬೇಕಿದ್ರೂ ಮ್ಯಾಚ್ ಮಾಡ್ಕೊಂಡು ತಿನ್ಬೋದು. ಇದೇ ಬೇಕು ಅಂತ ಏನಿಲ್ಲ. ಹಾಗೆಯೇ ಬರೀದು ಕೂಡ ಹಂಗೆ ತಿನ್ಕೊಂಬಿಡ್ಬೋದು. ಹಾಗೆ ತುಂಬ ಚೆನ್ನಾಗಿರುತ್ತೆ. ಎಲ್ಲ ಮಸಾಲೆದೆಲ್ಲ ಹಾಕಿರ್ತೀವಲ್ಲ, ತುಂಬ ಚೆನ್ನಾಗಿರುತ್ತೆ ಹಂಗೆ. ಸೊ ಈ ಥರ ಕನ್ಸಿಸ್ಟೆನ್ಸಿ ಬಂದರೆ ಸಾಕು. ನನಗೆ ಸುಮಾರು ಸ್ವಲ್ಪ ಅಕ್ಕಿ ಹಿಟ್ಟು ಜಾಸ್ತಿನೇ ಉಳಿದ್ಬಿಟ್ಟಿತ್ತು ಹಿಂದೆ. ಸೊ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಎಲ್ಲರಿಗೂ ಕಂಪ್ಲೀಟಾಗೆ ತಿಂಡಿಗಂತೂ ಇದು ಆಗೇ ಆಗುತ್ತೆ. ಹುಡುಗರಿಗೆ ಫಸ್ಟು ಪಡ್ಡುನ ಹಾಕ್ಕೊಡೋಣ ಬಾಕ್ಸ್ಗೆ ಅಂತ ಹೇಳ್ಬಿಟ್ಟು ಇದೊಂದು ಪಡ್ಡು ತವನ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಆಯಿಲ್ನ ಹಾಕ್ಕೊತಾ ಇದ್ದೀನಿ. ಈ ಥರ ಆಯಿಲ್ನ ಹಾಕ್ಕೊಂಬಿಟ್ರೆ ಮುಂಚಿತವಾಗೇ ಏನಾಗುತ್ತೆ, ಪಡ್ಡು ಜಾಸ್ತಿ ಅಂಟ್ಕೊಳ್ಳಲ್ಲ ತೆಗಿಬೇಕಾದ್ರೆ. ಹಾಗಾಗಿ ಇದು ಬಂದು ಸುಮಾರು ಒಂದು 12 ಪಡ್ಡು ಆಗುತ್ತೆ ಒಂದೇ ಸತಿಗೆ. ಸೊ ಇದನ್ನು ಒಂದು 2 ಬ್ಯಾಚಷ್ಟು ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದೇ ಸತಿ ಹಾಕ್ಕೊತಾ ಇದ್ದೀನಿ. ಇದ್ರ ಮೇಲ್ಗಡೆ ಸ್ವಲ್ಪ ಚೀಸ್ನ ಹಾಕ್ತಾಯಿದ್ದೀನಿ. ಚೆನ್ನಾಗಿರುತ್ತೆ ಅದು ತಿನ್ನಬೇಕಾದ್ರೆ. ಸ್ವಲ್ಪ ಓಪನ್ ಮಾಡಿದಾಗೆಲ್ಲ ಚೀಸ್ ಥರ ಸ್ವಲ್ಪ ನಾರು ಥರ ಬರುತ್ತಲ್ಲ, ಮಕ್ಳಿಗೆ ಇಷ್ಟ ಆಗುತ್ತೆ ಆ ಥರ. ಸೊ ಹಂಗಾಗಿ ಹಾಕ್ಕೊತಾ ಇದ್ದೀನಿ. ಮತ್ತು ಇದು ತುಂಬ ಏನು ಟೈಮ್ ಕೂಡ ತೊಗೊಳ್ಳಲ್ಲ. ಒಂದು 5ರಿಂದ 10 ನಿಮಿಷದೊಳಗಡೆ ಪಡ್ಡು ರೆಡಿ ಆಗಿಬಿಡುತ್ತೆ. ಒಂದು 10 ನಿಮಿಷನೂ ಬೇಡ ಅಂತ ಅಂದ್ಕೊತೀನಿ ನನ್ನ ಪ್ರಕಾರ. ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿದ್ರೆ ಬೇಗನೆ ಆಗಿಬಿಡುತ್ತೆ. ಸೊ ಸೆಂಟ್ರಲ್ಲಿರೋಂಥದ್ದು 3 ಪಡ್ಡು ಮಾತ್ರ ಸ್ವಲ್ಪ ಬೇಗನೆ ಏನಾಗುತ್ತೆ, ಬೇಗನೆ ಒಂದು ಕಲರ್ ಚೇಂಜ್ ಆಗಿಬಿಡುತ್ತೆ, ರೋಸ್ಟ್ ಆಗಿಬಿಡುತ್ತೆ. ಅದು ಸೆಂಟ್ರಲ್ಲೇ ಉರಿ ಬೀಳುತ್ತಲ್ಲ, ಹಾಗಾಗಿ ಇದನ್ನೆಲ್ಲ ಹಾಗೆ ತೆಗೆದುಬಿಟ್ಟು ಸ್ವಲ್ಪ ಹಾಟ್ ಬಾಕ್ಸ್ಗೆ ಹಾಕಿಟ್ಕೊತಾ ಇದ್ದೀನಿ. ಬಿಸಿಯಾಗಿದ್ದರೆ ಚೆನ್ನಾಗಿರುತ್ತೆ, ತಣ್ಣಗಾದ್ಮೇಲೆ ಪಡ್ಡು ಅಷ್ಟು ಚೆನ್ನಾಗಾಗಲ್ಲ. ತುಂಬ ಚೆನ್ನಾಗಿ ಬಂದಿದೆ ಪಡ್ಡು ಕೂಡ. ಸೊ ಇನ್ನೊಂದು ನೆಕ್ಸ್ಟ್ ಬ್ಯಾಚ್ ಅದೇ ಒಲೆ ಮೇಲೆ ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು ಮತ್ತೆ ಇನ್ನೊಂದು ಸತಿ ಕೂಡ ಹಂಗೆ ಹಾಕ್ಕೊಂಡು ಮೇಲ್ಗಡೆಯಿಂದ ಇನ್ನೊಂದು ಸ್ವಲ್ಪ ಚೀಸ್ನ ಹಾಕ್ಕೊತಾ ಇದ್ದೀನಿ. ಸೊ ನೋಡ್ತಿರ್ಬೋದು ಪಡ್ಡು ಅಂತೂ ಸಖತ್ತಾಗಿ ಬಂದಿದೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಬಂದು ಏನಪ್ಪ ಇದು ಕಲರ್ ಅಂತ ಅನ್ಕೊತಾ ಇದ್ರೇನೋ, ಕಲರ್ ಅಲ್ಲ. ಇವತ್ತು ಗುರುವಾರ ಅಲ್ವಾ, ರಾಯರಿಗೆ ಸ್ವಲ್ಪ ಗಂಧನೆಲ್ಲ ಹಚ್ಬಿಟ್ಟು ಪೂಜೆ ಮಾಡಿದೆ. ಅದ್ರದ್ದು ಹಂಗೆ ಹಚ್ಚಿಡ್ಕೊಂಡ್ಬಿಟ್ಟಿದೆ, ಬಣ್ಣದ ಥರ ಒಂಥರ ಮೆಹಂದಿ ಕಲರ್ ಬರುತ್ತಲ್ಲ ಆ ಥರ ಬಂದ್ಬಿಟ್ಟಿದೆ ಗೈಸ್. ಸೊ ಇವಾಗ ಫೈನಲಿ ಎಲ್ಲ ಕೆಲಸನ ಮುಗಿಸ್ಕೊಂಡೆ. ಟಿಫನ್ನು ಮತ್ತು ಮಧ್ಯಾಹ್ನದ್ದು ಏನಿರುತ್ತೆ ಅಡುಗೆನೂ ಕೂಡ ಎಲ್ಲ ಪ್ರಿಪೇರ್ ಮಾಡಿ ಇಟ್ಟಿದ್ದಾಯಿತು. ಇನ್ನು ಬೆಳಗ್ಗೆ ಟಿಫನ್ ಎಲ್ಲ ರೆಡಿ ಮಾಡಬೇಕಾದ್ರೇ ಸ್ವಲ್ಪ ಹಿಂದೆನೇ ಸ್ವಲ್ಪ ಸಾಂಬಾರು ಅದು ಏನಾದರೂ ಮಧ್ಯಾಹ್ನಕ್ಕೆ ಆಗೋ ಥರ ಮಾಡ್ಕೊಂಡ್ಬಿಟ್ರೆ, ಇನ್ನು ಮಧ್ಯಾಹ್ನ ಟೈಮು ಸ್ವಲ್ಪ ಸಿಂಪಲಾಗಿ ರೈಸ್ ಬೇಕಿದ್ರೆ ಮಾಡ್ಕೊಬೋದು, ಈ ರೀತಿ ಮಾಡ್ಕೊಂಡ್ಬಿಡ್ಬೋದು. ಜಾಸ್ತಿ ಪದೇ ಪದೇ ಅಡುಗೆ ಮನೆಗೆ ಹೋಗೋದು ಕೂಡ ತಪ್ಪುತ್ತೆ, ಬೇಗನೆ ಕೆಲಸ ಮುಗ್ದೋಗ್ಬಿಡುತ್ತೆ ಅಂತಲೇ ಹೇಳ್ಬೋದು. ಸೊ ಇವತ್ತು ನಾನು ಕೂಡ ಅದೇ ರೀತಿ ಮಾಡಿದೆ. ಬೆಳಗ್ಗೆನೇ ಸ್ವಲ್ಪ ಟಿಫನ್ ಆಗ್ತಿದ್ದಂಗೆ ಅಡುಗೆನೂ ಕೂಡ ಅಲ್ಲೇ ರೆಡಿ ಮಾಡ್ಕೊಂಡ್ಬಿಟ್ಟೆ.
ಇನ್ನು ಸಾಂಬಾರಂತೂ ಆಗೋಗಿತ್ತು ಅವಾಗಲೇ. ಇನ್ನು ಪೂಜೆ ಎಲ್ಲ ಮಾಡಿಕೊಂಡು ಹಂಗೇನೆ ರೈಸ್ ಕೂಡ ಇಟ್ಬಿಟ್ಟಿದ್ದೆ ನಾನು. ಇನ್ನು ಮಧ್ಯಾಹ್ನದ ಅಡುಗೆ ಅಂತೂ ಮುಗೀತು. ಮಧ್ಯಾಹ್ನದ ಊಟ ಬಂದು ಇನ್ನೂ ಟೈಮ್ ಇದೆ, ಮಾಡೋಣ. ಹಾಗೆಯೇ ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡಿದಾಗಲೇ ಹೇಳಿದ್ದೆ, ನಾನು ಒಂದು ಚಾಲೆಂಜ್ ತಗೋತಾ ಇದ್ದೀನಿ ಇವತ್ತಿನ ದಿನ ಅಂತ ಹೇಳ್ಬಿಟ್ಟು. ಏನು ಚಾಲೆಂಜಪ್ಪ ಅದು, ಏನು ಎತ್ತ ಅಂತ ಹೇಳಿದ್ರೆ, ನಾನು ನಾಳೆಯಿಂದ ವಿಡಿಯೋಗಳನ್ನ ಅಂದರೆ 3 ಡೇಸ್ಗೆ ಹಾಕ್ತಿರುವಂಥ ವಿಡಿಯೋಗಳನ್ನ ನಾನು ನಿಲ್ಲಿಸ್ತಾ ಇದ್ದೀನಿ. ಸೊ ನಾನು ನಾಳೆಯಿಂದ 3 ಡೇಸ್ಗೆ ಹಾಕುವಂಥ ವಿಡಿಯೋಗಳನ್ನ ಮಾಡ್ತಾ ಇಲ್ಲ ಇನ್ಮೇಲೆ. 3 ಡೇಸ್ಗೆ ಅಂದರೆ ಒಂದಿನ ಗ್ಯಾಪ್ ಬಿಟ್ಟು ಆ ಥರ ನಾನು ವಿಡಿಯೋಗಳನ್ನ ಹಾಕ್ತಾ ಇದೆ ಅಲ್ವಾ, ಅದನ್ನು ನಾನು ನಾಳೆಯಿಂದ ನಿಲ್ಲಿಸ್ತಾ ಇದ್ದೀನಿ ಅಂತಲೇ ಹೇಳ್ಬೋದು. ಏನಕ್ಕಪ್ಪ ಅಂತ ಅಂದರೆ, ಸೊ ಹೀಗೆ ಸ್ವಲ್ಪ ಏನು ಅನ್ನಿಸ್ತಾ ಇತ್ತು, ವ್ಯೂಸ್ ಕಡಿಮೆ ಬರ್ತಾ ಇತ್ತು, ಮತ್ತು ಒಂಥರ ಬೇಜಾರಾಗ್ತಾ ಇದೆ. ಇತ್ತೀಚೆಗೆ ನನ್ನ ಚಾನಲ್ ನೋಡಿದ್ರೇ ಒಂಥರ ಬೇಜಾರಾಗ್ತಾ ಇದೆ. ಎಷ್ಟು ಎಫರ್ಟ್ಸ್ ಹಾಕಿ ಮಾಡ್ತಾ ಇದ್ದೀನಿ, ಆದ್ರೂ ಏನಕ್ಕಪ್ಪ ಈ ಥರ ವ್ಯೂಸ್ ಕಡಿಮೆ ಆಗಿಬಿಡ್ತು ದಿಢೀರಂತ. ಅಂದರೆ ಮುಂಚೆನೂ ಏನು ತುಂಬ ಜಾಸ್ತಿ ಅಂತ ಏನು ಬರ್ತಾ ಇಲ್ಲ, ಕಡಿಮೆನೇ ವ್ಯೂಸ್ ಬರ್ತಾ ಇದ್ದಿದ್ದು. ಆದ್ರೂ ನಾವೇನೇ ಮಾಡಿದ್ರು ಸ್ಟಾರ್ಟಿಂಗು ಸ್ವಲ್ಪ ಕಡಿಮೆ ಇರುತ್ತೆ, ಹೋಗ್ತಾ ಹೋಗ್ತಾ ಹಂತವಾಗಿ ಏನಂತಾರೆ ಅದು ಮೆಟ್ಲತ್ತಿದಂಗೆ ಜಾಸ್ತಿ ಆಗಬೇಕಲ್ವ ಯಾವುದೇ ಆದ್ರೂ. ನಂದು ಹತ್ತತ್ರ ಬಂದು 1 ಇಯರ್ ಆಗ್ತಾ ಇದೆ, ಆದರೂ ಕೂಡ ಯಾವ ಕಡೆಯಿಂದನೂ ನನಗೆ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಅಂತ ಅನ್ನಿಸ್ತಾನೆ ಇಲ್ಲ. ಆದ್ರೂ ಒಂದು ಮನಸ್ಸಲ್ಲೊಂದು ಗಟ್ಟಿ ನಿರ್ಧಾರ ಅಂತ ಮಾಡ್ಕೊಂಡ್ಬಿಟ್ಟಿದ್ದೀನಿ, ಅದು 10 ಬರಲಿ 5 ವ್ಯೂಸ್ ಬರಲಿ ನಾನು ನಿಲ್ಲಿಸ್ಬಾರ್ದು, ಮಾಡಲೇಬೇಕು. ವಿಡಿಯೋಗಳನ್ನ ನಾನು ರೆಗ್ಯುಲರ್ಗೆ ಹಾಕ್ತಾನೆ ಬರಬೇಕು ಅಂತ ಹೇಳ್ಬಿಟ್ಟು. ಆದರೆ ಮೊನ್ನೆ ಎಲ್ಲ ಅನಿಸಿದ ಪ್ರಕಾರ ನಾನು ಇವತ್ತು ಈ ಥರ ಡಿಸೈಡ್ ಮಾಡೋದಕ್ಕೆ ಕಾರಣ ಆಯಿತು. ಏನಪ್ಪ ಅದು ಅಂದರೆ, ಅದೇ ಹೇಳೋದ್ನಲ್ಲ, 3 ಡೇಸ್ಗೆ ಹಾಕ್ತಿರುವಂಥ ವಿಡಿಯೋಗಳನ್ನ ನಾನಿವಾಗ 3 ಡೇಸ್ಗೆ ಏನು ಹಾಕೊಂಡು ಬರ್ತಾ ಇದ್ದೀವಿ ವಿಡಿಯೋಗಳನ್ನ, ಅದನ್ನು ಸ್ಟಾಪ್ ಮಾಡಿಬಿಡ್ತಾ ಇದ್ದೀನಿ. ಇನ್ಮೇಲೆ ಆ ಥರ ನಾನು ವಿಡಿಯೋಗಳನ್ನ ಹಾಕೋದಿಲ್ಲ. ಏನಕ್ಕಪ್ಪ ಅಂತ ಅಂದರೆ, 3 ಡೇಸ್ಗೆ ಹಾಕ್ತಿರುವಂಥ ವಿಡಿಯೋಗಳನ್ನ ಇನ್ಮೇಲೆ ನಾನು ಡೇ ಬೈ ಡೇ ಹಾಕ್ಕೊಳ್ತಾ ಬರ್ತೀನಿ. ಅಂದರೆ ಡೇ ಬಿಟ್ಟು ಡೇ, ಇವತ್ತು ಹಾಕಿದ್ರೆ ಮತ್ತೆ ನಾಳೆ ಹಾಕ್ತೀನಿ, ನಾಳೆ ಹಾಕಿದ್ರೆ ನಾಳಿದ್ದು ಹಾಕ್ತೀನಿ. ಆ ರೀತಿ ರೆಗ್ಯುಲರಾಗಿ 1 ವೀಕ್ ತನಕ ನಾನು ವಿಡಿಯೋಗಳನ್ನ ಹಾಕಲೇಬೇಕು ಅಂತ ಹೇಳಿಬಿಟ್ಟು ಒಂದು ಗಟ್ಟಿ ನಿರ್ಧಾರ ಮಾಡ್ಕೊಂಡ್ಬಿಟ್ಟಿದ್ದೀನಿ ಗೈಸ್. ಹಾಗಾಗಿ ಇದಕ್ಕೆಲ್ಲದಕ್ಕೂ ನಿಮ್ಮ ಸಪೋರ್ಟ್ ಬೇಕೇ ಬೇಕು ನನಗೆ. ಏಕೆಂದರೆ ನಿಮ್ಮ ಮೇಲೆ ಭರವಸೆ ಇಟ್ಟು ನಾನು ವಿಡಿಯೋಗಳನ್ನ ಡೈಲಿ ಹಾಕೋದಕ್ಕೆ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ, ಒಂದು ನಿರ್ಧಾರ ಮಾಡಿಬಿಟ್ಟಿದ್ದೀನಿ ಆಲ್ರೆಡಿ. ಇದು ನಿನ್ನೆ ನನಗೆ ಮನಸ್ಸಿಗೆ ಬಂದಂಥ ಥಾಟ್ ಅಂತಲೇ ಹೇಳ್ಬೋದು. ಹಾಗಾಗಿ ಏಕೆಂದರೆ ಸಬ್ಸ್ಕ್ರೈಬು ಕೂಡ ಕಡಿಮೆ ಏನೇ, ಮತ್ತು ವ್ಯೂಸು ಕೂಡ ತುಂಬಾ ಕಡಿಮೆ ಆಗಿಬಿಟ್ಟಿದೆ. ಇನ್ನೂ ಹತ್ತತ್ರ 300 ಕೂಡ ನಂದು ರೀಚ್ ಆಗಿಲ್ಲ ಸಬ್ಸ್ಕ್ರೈಬ್ ಬಂದು. ಹಾಗಾಗಿ ಡೇ ಬೈ ಡೇ ಹಾಕೊಂತ ಬರೋಣ. ಇದರಿಂದ ಸ್ವಲ್ಪ ನನಗೆ ವ್ಯೂಸ್ ಜಾಸ್ತಿ ಆಗ್ಬೋದು, ಟೈಮಿಂಗ್ ವಾಚಿಂಗ್ ಅವರ್ ಕೂಡ ಕಂಪ್ಲೀಟ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆಯೇ ನನಗೆ ಸಬ್ಸ್ಕ್ರೈಬರ್ ಕೂಡ ತುಂಬಾ ಜಾಸ್ತಿ ಆಗ್ತಾರೆ ಹೋಗ್ತಾ ಅಂತ ಹೇಳ್ಬಿಟ್ಟು ಒಂದು ನಂಬಿಕೆ ಇಟ್ಟು ನಾನು ಥರ ನಿರ್ಧಾರನ ತಗೊಂಡಿರುವಂಥದ್ದು. ನೋಡೋಣ ಏನಾಗುತ್ತೆ ಅಂತ ಹೇಳ್ತಾ, ವಿಡಿಯೋನ ಯಾರೆಲ್ಲ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೀಗೆ ನನಗೆ ಮುಂದಕ್ಕೆ ಸಪೋರ್ಟ್ ಮಾಡ್ತಾ ಇರಿ. ಮತ್ತು ಇನ್ನೊಂದೇನಪ್ಪ ಅಂದರೆ, ನಾನು ಈ ಥರ 1 ವೀಕ್ ಹಾಕೋದಕ್ಕೆ ತುಂಬ ಸಿಕ್ಕಾಪಟ್ಟೆ ಕಷ್ಟ ಇದೆ ವಿಡಿಯೋಗಳನ್ನ. ಅದು ತಮಾಷೆ ಅಂತೂ ಅಲ್ವೇ ಅಲ್ಲ. ಹಾಗೆಯೇ ನಾನು ಯಾವುದೇ ರೀತಿಯೂ ಒಂದು ವಿಡಿಯೋಗಳನ್ನೂ ಕೂಡ ನಾನು ಆಲ್ರೆಡಿ ಮಾಡಿಕೊಂಡು ಕೂಡ ಇಟ್ಕೊಂಡಿಲ್ಲ. ಇವತ್ತು ಏನು ವಿಡಿಯೋಗಳನ್ನ ಮಾಡ್ತೀನಿ ಅದನ್ನು ನಾನು ಇವತ್ತೇ ಅಪ್ಲೋಡ್ ಮಾಡಬೇಕು. ಆ ಥರ ಇವತ್ತು ಬೆಳಿಗ್ಗೆ ನಾನು ವಿಡಿಯೋಗಳನ್ನ ಮಾಡಿದ್ರೆ ಸಂಜೆ ಅಷ್ಟರಲ್ಲಿ ನಿಮಗೆ ನಾನು ಅಪ್ಲೋಡ್ ಮಾಡಬೇಕು, ಮತ್ತು ನಾಳೆ ವಿಡಿಯೋ ಮಾಡಿದ್ರೆ ನಾಳೆ ಸಂಜೆ ಅಷ್ಟರಲ್ಲಿ ನಾನು ಅಪ್ಲೋಡ್ ಮಾಡಬೇಕು. ಆ ರೀತಿ ನಾನು ಡಿಸೈಡ್ ಮಾಡಿರೋದು. ಸೊ ರೆಗ್ಯುಲರ್ಗೆ 1 ವೀಕ್ ನಾನು ಆ ಥರ ಕೆಲಸ ಮಾಡಲೇಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಗೈಸ್. ಇತ್ತೀಚೆಗಂತೂ ಏನಂತಾರೆ ತುಂಬಾ ಒಂದು ಸರ್ಕಸ್ ಮಾಡ್ತಾ ಇದ್ದೀನಿ. ಯಾವ ಥರ ವಿಡಿಯೋಗಳನ್ನ ಮಾಡಿದ್ರೆ ನನಗೆ ಸಬ್ಸ್ಕ್ರೈಬರು ವ್ಯೂಸ್ ಕೌಂಟ್ ಆಗ್ತಾರೆ, ಜಾಸ್ತಿ ಆಗ್ತಾರೆ ಅಂತ ಹೇಳ್ಬಿಟ್ಟು ಏನು ಮಾಡಿದ್ರೂ ನಂದು ಚಾನಲ್ ಅನ್ನೋದು ಗ್ರೋ ಆಗ್ತಾನೆ ಇಲ್ಲ. ನಾನಂತೂ ಎಲ್ಲೂ ಕೂಡ ನಾನು ಅದೊಂದು ಹೋಪ್ಸ್ ಅನ್ನೋದು ಕಳ್ಕೊಂಡೇ ಇಲ್ಲ. ಏನೇ ಆಗಲಿ ಅದು ಹೇಳಿದ್ನಲ್ಲ, 1 ಬರಲಿ 5 ವ್ಯೂಸ್ ಬರಲಿ ನಾನು ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡ್ಕೊಂಡಿದ್ದೀನಿ. ಮಾಡೋಣ. ಸೊ ಹಾಗಾಗಿ ನನ್ನ 1 ವೀಕ್ ಚಾಲೆಂಜು ನಾಳೆಯಿಂದ ಯಾವ ಥರ ಶುರುವಾಗುತ್ತೆ, ಯಾವ ಥರ ಎಂಡ್ ಆಗುತ್ತೆ, ಆ ಚಾಲೆಂಜನ್ನು ನಾನು ಏನಾದರೂ ಕಂಟಿನ್ಯೂ ಮಾಡ್ತೀನಾ, ಫುಲ್ ಮಾಡ್ತೀನಾ, ಅಥವಾ ಅರ್ಧಕ್ಕೆ ಬ್ರೇಕ್ ಮಾಡ್ತೀನಾ ಅಂತ ಹೇಳ್ಬಿಟ್ಟು ಕಾದು ನೋಡಿ 1 ವೀಕ್ ತನಕ ನಾನು ವಿಡಿಯೋಗಳನ್ನ ಹಾಕ್ತೀನಾ ಇಲ್ವಾ ಅಂತ ಹೇಳ್ಬಿಟ್ಟು. ಹಾಗೆ ಮತ್ತೆ ಇನ್ನೊಂದು ಇವತ್ತು ಹಲಸಿನೇನಿದೆ, ಅದರಲ್ಲಿ ಆಲ್ಮೋಸ್ಟ್ ಸೀಸನ್ ಎಲ್ಲ ಇನ್ನೇನು ಹತ್ತತ್ರ ಮುಗಿತಾ ಬಂತು ಅಂತ ಅನ್ಕೊತೀನಿ. ಹಲಸಿನ ಸೀಸನ್, ಮಾವಿನ ಸೀಸನ್ ಆಗಿರ್ಬೋದು. ಹಾಗೆಯೇ ಹಲಸಿನ ಯಾರೋ ಕೊಟ್ಟಿದ್ರು ಅಂತ ಹೇಳ್ಬಿಟ್ಟು ತಂದಿದ್ರು ನವೀನ. ಸೊ ಅದರಲ್ಲಿ ಸ್ವಲ್ಪ ತಿಂದಿದ್ವಿ, ಹಂಗೆ ತಿಂದರೆ ಚೆನ್ನಾಗಿರುತ್ತಲ್ಲ, ಹಂಗೆ ತಿಂದಿದ್ವಿ ಸ್ವಲ್ಪ. ಇನ್ನೊಂದು ಸ್ವಲ್ಪ ಇದೆ, ಮತ್ತು ಇವತ್ತು ಹುಡುಗರಿಗೆ ಸ್ನ್ಯಾಕ್ಸ್ಗೂ ಅಂತ ಅದನ್ನೇ ಹಾಕ್ಕೊಟ್ಟಿದ್ದೀನಿ, ಎಕ್ಸ್ಟ್ರಾ ಏನೂ ಹಾಕ್ಕೊಟ್ಟಿಲ್ಲ ಇವತ್ತು. ಇನ್ನೂ ಸ್ವಲ್ಪ ಮಿಕ್ಕಿದೆ, ಅದನ್ನು ಮತ್ತೆ ಅದೇ ಥರ ತಿನ್ನಬೇಕು ಅಂದರೆ ಬೇಜಾರಾಗ್ತಾ ಇದೆ. ಸೊ ಹಂಗಾಗಿ ಹಲಸಿನ ರಸಾಯನ ಮಾಡೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿಕೊಂಡೆ. ಮತ್ತು ನನಗೆ ಬಾಳೆಹಣ್ಣು ರಸಾಯನ ಆಗಿರ್ಬೋದು, ಮತ್ತು ಹಲಸಿನ ರಸಾಯನ, ಅವಲಕ್ಕಿ ರಸಾಯನ, ಈ ಥರ ಸ್ವಲ್ಪ ರಸಾಯನ ಅಂದರೆ ತುಂಬ ಇಷ್ಟ. ಅದನ್ನು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಸ್ವಲ್ಪ ಕೋಲ್ಡ್ ಆಗಿದ್ದಾಗ ತಿಂತೀವಲ್ಲ, ಅವಾಗ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಹಲಸಿನ ರಸಾಯನನೂ ಕೂಡ ನಾನು ಮಾಡ್ತೀನಿ ಇವಾಗಲೇ. ಸೊ ಮಾಡಿಬಿಟ್ಟು ನಾನು ಈ ವಿಡಿಯೋನ ಇವತ್ತೇ ಅಪ್ಲೋಡ್ ಮಾಡಬೇಕು ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡ್ಕೊಂಡಿದ್ದೀನಿ. ಇನ್ನು ನನ್ನ ಚಾಲೆಂಜ್ ಬಂದು ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ನಾಳೆಯಿಂದ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡದಂತೆ, ಮಿಸ್ ಮಾಡದಂತೆ ಕೊನೆ ತನಕ ನೋಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿರುತ್ತೆ ನನಗೆ
ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ಫ್ರೆಂಡ್. ಸೊ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಸೊ ಬನ್ನಿ ಮಾಡೋಣ ಇವಾಗ. ಇನ್ನು ಹಲಸಿನಂತೂ ಆಲ್ರೆಡಿ ಎಲ್ಲನೂ ಚೆನ್ನಾಗಿ ಸ್ವಲ್ಪ ಕೊಯ್ದುಬಿಟ್ಟು ಎಲ್ಲನೂ ಬಿಡಿಸಿ ಈ ರೀತಿ ಒಂದು ತಟ್ಟೆ ತುಂಬ ಆಗಿತ್ತು. ಇದು ಅರ್ಧ ಹಲಸಿನಣ್ಣೆಗೆ ಆಗಿರುವಂಥ ಹಲಸಿನಣ್ಣಿದು. ಇನ್ನೂ ಒಂದು ಅರ್ಧದಷ್ಟು ಹಂಗೆ ಎತ್ತಿಕ್ಬಿಟ್ಟಿದ್ದೀವಿ. ನಮ್ಮ ಮೋಕ್ಷ ಏನು ಮಾಡಿದ, ಅದು ಹಣ್ಣು ಮೇಲೇ ಹತ್ತು ಏನಾಗಿತ್ತು, ಅರ್ಧ ಸೈಡ್ ಎಲ್ಲ ಹೋಗ್ಬಿಟ್ಟಿತ್ತು, ಕೊಳ್ತೋದಂಗೆ ಅಂತಾರಲ್ಲ ಆ ಥರ ಆಗಿಬಿಟ್ಟಿತ್ತು. ಸೊ ಇನ್ನು ಅರ್ಧನ ಅಷ್ಟೇ ಕಟ್ ಮಾಡಿಕೊಂಡು ಒಂದು ತಟ್ಟೆಯಷ್ಟು ನಮಗೆ ಹಲಸಿನಣ್ಣು ರೆಡಿಯಾಗಿದೆ. ಇದರಲ್ಲಿ ಸ್ವಲ್ಪ ತೊಗೋತಾ ಇದ್ದೀನಿ ನಾನು ಹಲಸಿನಣ್ಣು, 1 ಕಪ್ ಆಗುವಷ್ಟು ಹಲಸಿನಣ್ಣು ತೊಗೊತಾ ಇದ್ದೀನಿ. ಇನ್ನು ಹಲಸಿನಣ್ಣು ರಸಾಯನ ಮಾಡ್ಕೊಳ್ಳಿಕ್ಕೆ ಈ ಥರ ಸ್ವಲ್ಪ ಪೇಪರ್ ಅವಲಕ್ಕಿ ಬರುತ್ತಲ್ಲ, ಇದನ್ನು ಒಂದು 3 ಸ್ಪೂನು ಇಲ್ಲ ಒಂದು 4 ಸ್ಪೂನ್ ಒಳಗೇ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊತೀನಿ ಒಂದು 2 ಸಲ. ಆಮೇಲೆ ತೊಳೆಯೋಕ್ಕಾಗಲ್ಲ, ಅದು ಚೆನ್ನಾಗಿ ಅರಳ್ಬಿಟ್ಟ ಮೇಲೆ ತೊಳೆಯೋಕ್ಕಾಗಲ್ಲ. ಮುಂಚಿತ ಬಗ್ಗೆ ಸ್ವಲ್ಪ ನೀರನ್ನೆಲ್ಲ ಹಾಕ್ಕೊಂಡು ಒಂದು 2 ಸಲನಾದರೂ ಚೆನ್ನಾಗಿ ತೊಳೆದು ಮತ್ತೆ ಒಂದು ಚೆನ್ನಾಗಿರುವಂಥ ವಾಟರ್ನ ಹಾಕಿ ಇಟ್ಬಿಡಬೇಕು. ಒಂದು 5 ಇಲ್ಲ ಒಂದು 3 ನಿಮಿಷ ನೆನೆದ್ರೆ ಸಾಕು. ಇದು ಪೂರ್ತಿ ಏನಂತಾರೆ ಮುದ್ದೆ ಥರ ಆ ಥರ ನೆನೆಯೋದು ಬೇಡ, ಸ್ವಲ್ಪ ಚೆನ್ನಾಗಿ ಉದುರಾಗಿರಬೇಕು. ಆ ಥರ ಇದ್ದರೆ ರಸಾಯನಕ್ಕೆ ಚೆನ್ನಾಗಿರುವಂಥದ್ದು. ಸೊ ಹಾಗಾಗಿ ಒಂದು 3 ನಿಮಿಷ ನೆನೆದ್ರೆ ಸಾಕು ಅಂತ ಹೇಳಿ ಸೈಡ್ಗೆ ಎತ್ತಿಟ್ಕೊಂಡೆ. ಇದು ನೆನೆಯೋದ್ರೊಳಗಡೆ ಇನ್ನು ಹಲಸಿನಣ್ಣು ಏನಿದೆ ಅದನ್ನು ಕೂಡ ನನಗೆ ಎಷ್ಟು ಬೇಕೋ ಅಷ್ಟು ಒಂದು ಬೌಲಷ್ಟು ತೊಗೊಂಡಿದ್ದೀನಿ. ಅದರಲ್ಲಿ ಏನಿರುತ್ತೆ ಬೀಜನೆಲ್ಲ ತೆಗೆದು ಸ್ವಲ್ಪ ಕಟ್ ಮಾಡ್ಕೋಬೇಕು, ಸಣ್ಣ ಪೀಸ್ಗಳ ರೀತಿ ಕಟ್ ಮಾಡ್ಕೊಬೇಕು. ಹಾಗಾಗಿ ಸದ್ಯಕ್ಕೆ ಇಷ್ಟನ್ನು ತೊಗೊಂಡಿದ್ದೀನಿ. ಹಾಗೆಯೇ ಇದರಲ್ಲಿರುವಂಥ ಬೀಜನೂ ಕೂಡ ನಮಗೇನು ವೇಸ್ಟ್ ಆಗೋಲ್ಲ, ಹಣ್ಣು ಕೂಡ ತಿಂತೀವಿ. ಹಾಗೆಯೇ ಬೀಜನೂ ಕೂಡ ಏನು ಬಿಸಾಕೋಕ್ಕೆ ಹೋಗಲ್ಲ. ಒನ್ ಟೈಮ್ ಆದರೂ ನಾನು ಹಲಸಿನಣ್ಣು ತಂದಂಥ ಟೈಮ್ಗಳಲ್ಲಿ ಇದರಲ್ಲಿರುವಂಥ ಬೀಜಗಳಲ್ಲಿ ಒಂದು ಬೇಳೆ ಸಾಂಬಾರು ಅಂತ ಮಾಡ್ತೀನಿ. ತುಂಬಾ ಸಖತ್ತಾಗಿರುತ್ತೆ. ನನಗದು ಪರ್ಸ್ನಲಿ ಇಷ್ಟ ಅಂತಲೇ ಹೇಳ್ಬೋದು. ಇನ್ನು ನಮ್ಮ ಮನೇಲಿ ಹುಡುಗರು ನವಿನ ಅಷ್ಟು ಇಷ್ಟಪಟ್ಟು ತಿನ್ನೋದಿಲ್ಲ, ನನ್ನೊಬ್ಳಿಗೆ ಮಾತ್ರ ಇಷ್ಟ ಆಗುತ್ತೆ. ಸೊ ಹಲಸಿನಣ್ಣು ತಂದಾಗೆಲ್ಲ ನಾನು ಈ ರೀತಿ ಸಾಂಬಾರನ್ನ ಮಾಡಿರ್ತೀನಿ. ಸೊ ಇದನ್ನು ಕೂಡ ಈ ರೀತಿ ಸಣ್ಣ ಪೀಸ್ಗಳನ್ನಾಗೆ ಮಾಡ್ಕೊತಾ ಇದ್ದೀನಿ. ರಸಾಯನಕ್ಕೆ ಅಂದರೆ ಸ್ವಲ್ಪ ಸಣ್ಣ ಪೀಸ್ಗಳಾಗಿದ್ರೇ ಚೆಂದ. ಇನ್ನು ಇದ್ರ ರುಚಿಗಂತೂ ನೆಕ್ಸ್ಟ್ ಲೆವೆಲ್ಲೇ ಅಂತ ಹೇಳ್ಬೋದು. ಇದಾಗಿರ್ಬೋದು ಅಥವಾ ಮಾವಿನ ಹಣ್ಣು ಆಗಿರ್ಬೋದು, ಸೀಸನ್ಗಳಲ್ಲಿ ಆಲ್ಮೋಸ್ಟ್ ತಿಂದೇ ಬಿಡಬೇಕು. ಇವೆಲ್ಲನೂ ಕೂಡ ಸಿಗ್ತಾ ಇರುತ್ತೆ ಅಲ್ವಾ. ಅದರಲ್ಲೂ ಈ ಸಲ ತಂದಿರುವಂಥ ಹಲಸಿನಣ್ಣು ತುಂಬ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಈ ಸಲ ಒಂದು 2 ಟೈಮ್ಸ್ ಅಥವಾ 3 ಟೈಮ್ಸೇ ನಾವು ಹಲಸಿನಣ್ಣು ತಿಂದಿದ್ವಿ. ಹೋದ ವರ್ಷ ಅಂತೂ ಒಂದೂ ಕೂಡ ನಾನು ಹಲಸಿನಣ್ಣು ತಿಂದೇ ಇರಲಿಲ್ಲ. ಸೊ ಈ ಸಲ ಹೆಂಗೋ 3 ಸಲ ಅಂತೂ ತಿಂದಿದ್ವಿ. ಇನ್ನು ನೆಕ್ಸ್ಟ್ ಬಂದು ರಸಾಯನ ಮಾಡ್ಕೊಳ್ಳೋಣ. ಇನ್ನು ಒಂದು ಅಗಲವಾದ ಪಾತ್ರೆನ ತೊಗೊತಾ ಇದ್ದೀನಿ. ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಲ್ವ. ಹಾಗಾಗಿ ತೊಗೊಂಡು ಏನು ಕಟ್ ಮಾಡ್ಕೊಂಡೋ ಅದು ಹಲಸಿನಣ್ಣು ಸೇರಿಸ್ಕೊಂಡೆ. ನೆಕ್ಸ್ಟ್ ನೋಡ್ತಿರ್ಬೋದು ಸ್ವಲ್ಪ ಉದ್ರವಾಗಿ ಬಂದಿದೆ ಅವಲಕ್ಕಿ. ನೀರನ್ನೆಲ್ಲ ನಾನು ಡ್ರೈ ಮಾಡಿಬಿಟ್ಟಿದ್ದೀನಿ, ಚೆನ್ನಾಗಿ ಹಿಂಡು ತೆಗೆದುಬಿಟ್ಟಿದ್ದೀನಿ. ಈ ಥರ ಇದ್ದರೆ ಸರಿ, ನೀರು ಬಿಟ್ಕೊಂಡಂಗಾದರೆ ಅಷ್ಟು ಚೆನ್ನಾಗಿ ಬರಲ್ಲ. ಇಲ್ಲ ಇದನ್ನೆಲ್ಲ ನಾನು ಇದರೊಳಗಡೆ ಸೇರಿಸ್ಕೊತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಒಂದು 3 ರಿಂದ 4 ಸ್ಪೂನ್ ಆಗುವಷ್ಟು ಫ್ರೆಶ್ ಆಗಿರುವಂಥ ತೆಂಗಿನ ತುರಿನ ಸೇರಿಸ್ಕೊತಾ ಇದ್ದೀನಿ. ಅಲ್ಲೇ ತುರಿದು ಅಲ್ಲೇ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ತೆಂಗಿನ ತುರಿ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಹಾಗಾಗಿ ಒಂದು 3 ಸ್ಪೂನ್ ಆಗುವಷ್ಟು ತೆಂಗಿನ ತುರಿನ ಹಾಕ್ಕೋತಾ ಇದ್ದೀನಿ. ಮತ್ತು ಸೇಮ್ ಪ್ರೊಸೀಜರನ್ನೇ ಬನಾನಾ ರಸಾಯನ ಮಾಡೋದಾಗಿರ್ಬೋದು, ಹಲಸಿನಣ್ಣು ರಸಾಯನ ಮಾಡೋದಾಗಿರ್ಬೋದು, ಅಥವಾ ಅವಲಕ್ಕಿ ರಸಾಯನ ಮಾಡೋದಾಗಿರ್ಬೋದು, ಸೇಮ್ ಟು ಸೇಮ್ ಬೆಲ್ಲ ಮತ್ತು ಕಾಯಿ ಏಲಕ್ಕಿ ಪೌಡರ್ ಇಷ್ಟು, ಅಥವಾ ಬೇಕಿದ್ದರೆ ಡ್ರೈ ಫ್ರೂಟ್ಸ್ಗಳು ರೆಗ್ಯುಲರಾಗಿ ಇದೆಲ್ಲ ರಸಾಯನಕ್ಕೂ ಕೂಡ ಇವಿರಲೇಬೇಕು ಅಂತಲೇ ಹೇಳ್ಬೋದು. ಆದರೆ ಎಲ್ಲಾದರೂ ರುಚಿ ಸ್ವಲ್ಪ ಬೇರೆ ಥರನೇ ಇರುತ್ತೆ. ಇನ್ನು ನೆಕ್ಸ್ಟು ಕಾಯಿ ತುರಿನ ಹಾಕ್ಕೊಂಡಿದ್ದಾಯಿತು. ಇನ್ನು ಸ್ವೀಟ್ಗೆ ಅಂತ ಹೇಳಿ ಒಂದು 1/4 ಕಪ್ ಆಗೋಷ್ಟು ನಾನು ಬೆಲ್ಲದ ಪೌಡರ್ನ ತೊಗೊಂಡಿದ್ದೀನಿ. ಏಕೆಂದರೆ ಹಲಸಿನಣ್ಣು ಹೆವಿ ಸ್ವೀಟ್ ಇರುತ್ತೆ, ಹಾಗಾಗಿ ಸ್ವೀಟನ್ನು ಆದಷ್ಟು ಕಡಿಮೆ ಹಾಕ್ಕೊಂಡ್ರೆ ಒಳ್ಳೆಯದು ನನ್ನ ಪ್ರಕಾರ. ಇನ್ನು ಹಾಕ್ಕೊಂಡಿದ್ದಾಯಿತು. ಇನ್ನು ನೆಕ್ಸ್ಟ್ ಬಂದು ಸ್ವಲ್ಪ ಡ್ರೈ ಫ್ರೂಟ್ಸ್ಗಳು ನಮ್ಗೆ ಯಾವ್ದು ಇಷ್ಟ ಇರುತ್ತೋ ಅದು, ಸ್ವಲ್ಪ ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಮತ್ತು ಖರ್ಜೂರನ ಪೀಸ್ ಮಾಡಿಬಿಟ್ಟು ಈ ರೀತಿ ಸೇರಿಸ್ಕೊಂಡೆ. ನೆಕ್ಸ್ಟು 1 ಸ್ಪೂನ್ ಆಗುವಷ್ಟು ಏಲಕ್ಕಿ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ. ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಶುಂಠಿ ಪೌಡರ್ನು ಕೂಡ ಸೇರಿಸ್ಕೋಬೋದು. ನಾನು ಶುಂಠಿ ಪೌಡರ್ನ ಸ್ಕಿಪ್ ಮಾಡಿದ್ದೀನಿ. ಸೊ ಹಾಗಾಗಿ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇನ್ನು ನೆಕ್ಸ್ಟು ಇದು ಸ್ವಲ್ಪ ಚೆನ್ನಾಗಿ ನೆನಿಬೇಕು. ಅದು ಬೆಲ್ಲ ಎಲ್ಲ ಕರಗಿ ಅದು ಹಲಸಿನಣ್ಣು ಕಾಯಿ ಇದೆಲ್ಲ ಸ್ವಲ್ಪ ನೀರು ಬಿಟ್ಟಂಗೆ ಆಗುತ್ತೆ, ಆವಾಗ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಸೊ ಹಾಗಾಗಿ ಒಂದು 1/2 ಅವರ್ ಇದನ್ನು ಬಿಟ್ಬಿಡ್ತಾಯಿದ್ದೀನಿ. ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು 1/2 ಅವರ್ ಆದಮೇಲೆ ಚೆನ್ನಾಗೆಲ್ಲ ಹಲಸಿನಣ್ಣು ಕೂಡ ಬೆಲ್ಲ ಮತ್ತು ಎಲ್ಲ ಕೂಡ ಸೆಟ್ ಆಗಿರುತ್ತೆ. ಆ ಟೈಮಲ್ಲಿ ತಿಂದರೆ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಒಂದು 10 ರಿಂದ 15 ನಿಮಿಷನಾದರೂ ಫ್ರಿಜ್ಜಲ್ಲಿ ಇಟ್ಟು ತಿನ್ನೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಸೊ ನನಗೆ ಆದಷ್ಟು ಫ್ರಿಜ್ಜಲ್ಲಿ ಇಟ್ಟು ತಿನ್ನೋದೇ ತುಂಬ ಒಂದು ಕ್ರೇಜ್ ಅಂತ ಹೇಳ್ಬೋದು. ಏನೇ ಇದ್ರೂ ಸ್ವಲ್ಪ ಆ ಥರ ನಾನು ಫ್ರಿಜ್ಜಲ್ಲಿ ಇಟ್ಟು ತಿಂತಾಯಿರ್ತೀನಿ, ಚಿಲ್ಡಾಗಿರುತ್ತೆ ಅಂತ ಹೇಳ್ಬಿಟ್ಟು. ಇನ್ನು ಆಲ್ಮೋಸ್ಟ್ ಬಂದು ನಮ್ಮದು ಹಲಸಿನ ರಸಾಯನ ಕೂಡ ತುಂಬ ಚೆನ್ನಾಗಿ ರೆಡಿಯಾಗಿದೆ. ಇವಾಗ ಇದನ್ನು ಒಂದು ಪ್ಲೇಟ್ಗೂ ಕೂಡ ನಾನು ಹಾಕ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಹಲಸಿನ ರಸಾಯನ ಅಂತೂ. ಹಾಗೆಯೇ ಇದು ಎಲ್ಲ ಫ್ರೂಟ್ಸ್ಗಳಲ್ಲೂ ಒಂದು ರಾಜ ಅಂತಲೇ ಹೇಳ್ಬೋದು, ಅಷ್ಟು ಸ್ವೀಟ್ ಅಂತ ಹೇಳ್ಬೋದು. ಇದನ್ನು ಬಿಟ್ಟರೆ ನೆಕ್ಸ್ಟ್ ಇನ್ನು ಮಾವಿನ ಹಣ್ಣು. ಸೊ ಆ ಥರ ಒಂದು ವ್ಯಾಲ್ಯೂ ಇರೋವಂಥದ್ದು ಇದಕ್ಕೆ. ಸೊ ತುಂಬ ಚೆನ್ನಾಗಿತ್ತು ರಸಾಯನ ಅಂತೂ ಕೂಡ.
ಸೊ ಫೈನಲಿ ರಸಾಯನನೂ ಆಯಿತು, ತಿಂದು ಕೂಡ ಆಯಿತು. ತುಂಬಾ ಸಖತ್ತಾಗಿತ್ತು. ಅದರಲ್ಲೂ ಹೆವಿ ಸ್ವೀಟ್ ಇರುತ್ತೆ ಹಲಸಿನ ಹಣ್ಣು. ಅದ್ರ ಜೊತೆ ಈ ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಖರ್ಜೂರ, ಬೆಲ್ಲ, ಕಾಯಿ ತುರಿ ಎಲ್ಲ ಹಾಕ್ಕೊಂಡು ತಿಂತಾ ಇದ್ರಂತೂ ಸಖತ್ತಾಗಿರುತ್ತೆ ಗೈಸ್. ನಂಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ಸೊ ಹಾಗೆಯೇ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀವಿ ವಿಡಿಯೋ ನೋಡ್ತಿದ್ರೆ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡೆ ವಿಡಿಯೋ ನೋಡಿ. ನನಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಮುಂದೇನೂ ಕೂಡ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.